ನೀವೇ ಯಾವಾಗ ಬಂದ್ರಿ? ಏನು ಬೇಕಾಗಿತ್ತು? ಏನೂ ಇಲ್ಲ, ಅದೇನು ಮಂಗಳಮ್ಮನ ಹತ್ರ ಮಾತಾಡ್ಬಿಟ್ಪಾ. ಅಯ್ಯಯ್ಯೋ, ಇವ್ರೇನಾರ ನಾನು ಮಾತಾಡಿದ್ದ ಕೇಳಿಸ್ಕೊಬಿಟ್ರೆ ಈಗೇನಪ್ಪ ಮಾಡೋಣ? ಇದೇನಿದ್ದು, ಈ ಮಂಗಳಮ್ಮೆ ತಗೋದ್ಲು. ಇವ್ರು ಬಂದಿದ್ದಕ್ಕೆ ಅವಳು ಓಡೋಗ್ಬಿಟ್ಲೇನು? ಯವ್ವಾ ದೇವ್ರೇ, ಮಕ್ಕಳವ್ವ ನೀನೇ ಕಾಪಾಡಬೇಕು. ಅಲ್ಲ ಸಸಿ ಮಾತಾಡ್ತಾ ಇದ್ದಿದ್ದು ಎಲೆಕ್ಷನ್ ವಿಷಯನೇನಾ? ನಾನೇನಾದ್ರು ತಪ್ಪಾಗಿ ಕೇಳಿಸ್ಕೊಂಡ? ನಾನೇ ಆ ದೇವರಲ್ಲಿ ಅರ್ಕೆ ಕಟ್ಟಿದ್ದೆ ಅಂದ್ಬಿಟ್ಲಲ್ಲ. ನನಗೆಲ್ಲದು ಇವಳಿಗೆ ಇಷ್ಟ ಇರಲಿಲ್ವೇ? ನನ್ನ ಮೇಲ್ ಮಾತಿಗೆ ಸಿಟ್ಟು ಮಾಡ್ಕೊಂಡು ಬೇಡ ಅಂತವಳೆ ಅಂದ್ಕೊಂಡೆ. ಅವಳು ತಿಟ್ಟವಾಗ್ಲೂ ಮನ್ಸಾರೆ ನಾನು ಸೋಲ್ಬೇಕು ಅಂತಲೇ ಆಸೆ ಪಟ್ಲೆ. ಹಾಂ ಸಸಿನ ನಾನು ಅರ್ಥ ಮಾಡ್ಕೊಂಡಿದ್ದು ತಪ್ಪೆ, ಇಲ್ಲ ನಾನಿವಾಗ ಅವಳ ಮಾತಾ ಕೇಳಿಸ್ಕೊಂಡಿರೋ ತಪ್ಪೆ? ತಲೆ ಎಲ್ಲ ಸಿಡ್ದೋತಾದೆ. ಈಗಿದ್ದು ತಲೆನೋವಿನಾಗೆ ಇದು ಬೇರೆ ಬಂತು. ಏನು ಮಾಡಲಿ ನಾನು? ನಮ್ದವರೆಯ ಅಪರೇ ಅಪರೇ. ಓ ಬಾಸಿದಪ್ಪ, ಏನು? ಅದು ಏನಿಲ್ಲ ಕಣ್ರಪ್ಪ, ನೀವೇನೋ ಯೋಚನೆ ಮಾಡ್ತಿದ್ದಂಗಿದ್ರಿ. ಸರಿ ಬಿಡಿ, ನಾನು ಓದೇನು ನೋಡು. ಬಂದಿದ್ದಾಯ್ತು, ನನ್ನ ಯೋಚನೆ ಸಾವಿರ ಇರ್ತವೆ. ನೀ ಬಂದಿದ್ದು ವಿಷಯ ಏನು ಹೇಳು? ಅದೇನು ಬಂದಿಟ್ಟು ಕೇಳ್ತೀನಿ ನೀನು. ಅದು ಏನು ಬಂದಿದ್ದು ವಿಷಯ? ಏನಾರ ಬೇಕಿತ್ತೆ? ಹೋಗಿ ಊಟ ಮಾಡಿ ಆ ಹುಡುಗರು ಊಟ ಕೊಡು ಅಂತ ಹೇಳಿಲ್ವೇ? ಅಪರೇ, ಅದು ಊಟ ಕೊಟ್ಟು ಬಂದೀನಿ, ನಾನೀಗ ಹೋಗಿ ಮಾಡೇನು. ಆದರೆ ಅರ್ಜೆಂಟಾಗಿ ಒಂದು ವಿಷಯ ಇತ್ತು, ನಿಮ್ಮ ಕೂಟ ಮಾತಾಡಬೇಕಿತ್ತು, ಅದಕ್ಕೆ ಬಂದೆ. ನಾನು ಮೊದಲೇ ತಲೆ ಕೆಡ್ಸ್ಕೊಂಡು ಕೂತೀವಿ, ಇನ್ನೂ ತಲೆ ತಿನ್ಬೇಡ. ಏನು ವಿಷಯ ಬಡಬಡ ಹೇಳ್ಬಿಟ್ಟು ಹೋಗು. ಅದ್ಯಾರ ನಿಂತಿರೋರು? ಅಪರೇ, ಅವನು ನಮ್ಮ ಅಕ್ಕನ ಮಗ. ಲೇ ಬಾರ್ಲ ಇಲ್ಲಿ. ಯಾರಿದು? ಏನಾಗಬೇಕಾಯ್ತು? ನಿಮ್ಮ ಅಕ್ಕನ ಮಗ ಇಷ್ಟು ದಿವಸ ಇಲ್ಲೆಲ್ಲೂ ನೋಡಿಲ್ಲ. ಅಪರೇ, ಇವನ್ನ ನೀವು ನೋಡಿರಕ್ಕಿಲ್ಲ, ಯಾಕೆಂದರೆ ನೀವು ಬಂದಾಗಿಂದಲೇ ಅವನು ಇದಕ್ಕೆ ಬಂದೇ ಇರಲಿಲ್ಲ. ಇವನು ನಮ್ಮ ಅಕ್ಕನ ಮಗ, ಎರಡನೇವನು, ಮಿಲ್ಟ್ರಿ ಆಗೋನೆ. ಹ್ಞೂ. ಓಹೋ, ಮಿಲ್ಟ್ರಿಲಿದ್ದಾನೆ? ಒಳ್ಳೇದು ಒಳ್ಳೇದು. ಬನ್ನಿ ಸರ್, ಬನ್ನಿ. ನಮಸ್ತೆ ಸರ್, ನನ್ನ ಹೆಸರು ಹೇಮಂತ. ಹೇಮಂತ, ಒಳ್ಳೆ ಹೆಸರು, ಒಳ್ಳೆ ಕೆಲಸ ಮಾಡ್ತಾಯಿದ್ದೀರಿ. ಬನ್ನಿ ಕೂತ್ಕೊಳ್ಳಿ. ಕಾಫಿ ಕುಡಿತೀರೋ ಟೀ ಕುಡಿತೀರೋ? ಅಯ್ಯೋ ಯಜಮಾನ್ರೆ, ಇದೇನಿದು? ಅವನು ಸಣ್ಣ ಹುಡುಗ. ಅದು ಅಲ್ಲದೆ ನಮ್ಮಂಥವ್ರನ್ನೆಲ್ಲ ನೀವು ಸಾರು ಪಾರು ಅಂದ್ಕೊಂಡು ನೀವು ಹಿಂಗೆಲ್ಲ ಮಾತಾಡಿಸ್ಬೇಡಿ. ಸುಮ್ಮನೆ ಇರ್ಸಿದ್ದಪ್ಪ, ಇದೇನು ಮಾತಾಡ್ತಿ? ಅವರು ನಿಮ್ಮಂಥವ್ರು ನಮ್ಮಂಥವ್ರ ಮನೆ ಅಲ್ಲ, ದೇಶ ಕಾಯೋ ಸೈನಿಕರು. ಅವ್ರಿಗೆ ಅವ್ರದ್ದು ಸ್ಥಾನ ಮಾನ ಅದೇ, ಅದಕ್ಕೆ ತಕ್ಕಂಗೆ ನಾವು ಗೌರವ ಕೊಡಲೇಬೇಕು. ಯಾವನು ರೈತನಿಗೂ ಸೈನಿಕನಿಗೂ ಮರ್ಯಾದೆ ಕೊಡೋಕ್ಕಿಲ್ವೋ ಅವನು ಅನ್ನ ಉಣ್ಣಕ್ಕೂ ದೇಶದಲ್ಲಿ ಇರೋಕ್ಕೂ ಲಾಯಕ್ಕಲ್ಲ. ನಮಗೆ ಆ ಒಂದು ಗುಣ ಅದೇ. ಸೈನಿಕನ ಒಂದು ನಮ್ಮ ದೇಶ ಕಾಯೋದ ಅಂದರೆ ನಮಗೆ ದೇಶದ ಬೆನ್ನೆಲುಬು. ರೈತ ಹೆಂಗೋ ಸೈನಿಕನ ಹಂಗೆ, ಅಂಥವ್ರಿಗೆ ನಾವು ಗೌರವ ಕೊಡಲೇಬೇಕು. ಹಣ ದುಡ್ಡಿಗೆ ಯಾರು ಬೇಕಾದ್ರೂ ಕೊಟ್ಟಾರು, ಅದೆಲ್ಲ ದೊಡ್ಡತನ. ಇದು ನೀ ಸುಮ್ಕಿರು. ಸರ್ ಬನ್ನಿ. ಏನೋ ಬರೇ ನಿನ್ನಷ್ಟು ಕೇಳ್ಕೊಂಡಿಲ್ಲ, ನೀವು ಹೇಳಂಗೆ. ಸರ್ ಬರ್ರಿ, ಸಿದ್ದಪ್ಪ ಹುಡುಗಲ್ಲಿ ಚೇತಕಂಬ. ಬನ್ನಿ ಕೂತ್ಕೊಳ್ಳಿ. ಟೀ ಕುಡಿತೀರಾ ಕಾಫಿ ಕುಡಿತೀರಾ? ಸಸಿ ಬೇಡ ಬೇಡ ಸರ್, ಅದು ನನಗೆ ರಜಿತ್ತು, ಅದಕ್ಕೆ ಬಂದಿದ್ದೆ. ಈಗ ಡ್ಯೂಟಿಗೆ ಕಾಲ್ ಬಂದಿದೆ, ಹೋಯ್ತಾ ಇದ್ದೆ. ಅದಕ್ಕೆ ಮಾವನೂ ಹುಡುಗನೂ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಮಾವಯ್ಯ ನಿಮ್ಮ ಬಗ್ಗೆ ಯಾವಾಗಲೂ ಹೇಳ್ತಿದ್ದ ಫೋನ್ ಮಾಡಿದಾಗ, ಅದಕ್ಕೆ ನಿಮ್ಮನ್ನು ಒಂದು ಸತಿ ಮೀಟ್ ಮಾಡ್ಕೊಂಡು ಹೋಗೋಣ ಅಂತ ಬಂದೆ. ಭಾಳ ದೊಡ್ಡ ಮಾತು ಏಮಂತವ್ರೆ, ನೀವು ಮಾಡೋ ಕೆಲಸ ಮುಂದೆ ನಮ್ಮದೇನು? ಸಿದ್ದಪ್ಪ, ನನ್ನ ಈಸೆ ಏನಪ್ಪ ಹೇಳ್ತಿದ್ದೆ ನೀನು ಫೋನ್ ಮಾಡಿದಾಗೆಲ್ಲ? ಇನ್ನೇನು ಯಜಮಾನ್ರೆ, ಯಾವ್ರಂಥವ್ರು ಪಕ್ಕಕ್ಕೆ ಬಂದಿರಿ, ಕಷ್ಟ ಸುಖಕ್ಕೆ ಹಾಕ್ಕೊತೀರಿ, ನಮ್ಗೆ ಒಳ್ಳೆ ಆಸರೆ ಆಯಿತು ಅಂತವಾ ಹೇಳ್ತಿದ್ದೆ. ಅಯ್ಯೋ ಅದ್ಯಾ ದೊಡ್ಡದು ಬಿಡು. ನನಗೆ ಏಮಂತಾರೆ, ಕಾಲ್ ಬಂದಿದೆ ಅಂದ್ರಿ, ಏನು ಯುದ್ಧ ಗಿದ್ದ ಸ್ಟಾರ್ಟ್ ಆಗದ? ಹ್ಞೂ ಯಜಮಾನ್ರೆ, ಯುದ್ಧ ಸ್ಟಾರ್ಟ್ ಆಗದೆ. ಅದಕ್ಕೆ ರಜನಲ್ಲಿದ್ದವ್ರನ್ನೆಲ್ಲರೂ ಬನ್ನಿ ಅಂತ ಹೇಳೋರೆ, ಅದಕ್ಕೆ ಹೋಯ್ತಾ ಇದ್ದೀನಿ. ನಾವು ಸೈನಿಕರು ಬಾರ್ಡರ್ನಾಗೆ ಕಾಯ್ತಿರ್ತೀವಿ. ನಮಗೆ ಇತ್ತ ಬರೋದೇ ಆ ಕನಸು ಯಾವಾಗ ಆಯ್ತದೋ, ಆದರೆ ದೇವ್ರ ಇಚ್ಛೆ ಇರಬೇಕಲ್ಲ. ಅದಕ್ಕೆ ಹೋಗೋಗಿ ಒಂದು ಕಿತ ಎಲ್ಲನೂ ನೋಡಿಕೊಂಡು ಹೊಂಟ್ಬಿಡೋಣ ಅಂತ. ಆಮೇಲೆ ಬಂದರೆ ದೇವರು ಅವಕಾಶ ಕೊಟ್ಟ ಅಂತ. ಬರಲಿಲ್ಲ ಅಂದರೆ ಭಾರತ್ ಮತ್ತೆ ಮಗನಾಯ್ತೀನಿ. ಬಾಬಾ ಸಾವಿರಕ್ಕೊಂದು ಮಾತು ಏಮಂತವ್ರೆ. ಅದಕ್ಕೆ ಕೋಸ ಓದಬೇಕು, ದೇಶ ಸುತ್ತಬೇಕು ಅನ್ನೋದು. ನೀವು ಒಳ್ಳೆ ಮತ್ತೆ ಹೇಳಿರಿ. ದೇವರಲ್ಲಿ ನಾವು ಪ್ರಾರ್ಥನೆ ಮಾಡ್ತೀವಿ, ನಮ್ಮ ಸೈನಿಕರಿಗೆ ಏನು ಆಗದೆ ಇರಲಿ, ಎಲ್ಲ ಒಳ್ಳೆ ಥರದಲ್ಲಿ ಆಗಲಿ ಅಂತವ, ಯುದ್ಧ ಜಯವಾಗಲಿ ಅಂತೇಳಿ. ನನಗೆ ನೀವು ಕಾಪಿ ಟೀ ಏನು ಅಂತ ಹೇಳ್ತಾನೆ ಇಲ್ಲ, ಊಟ ಮಾಡ್ಕೊಂಡೋಗಿರಂತೆ ಬರ್ರಿ. ಇಲ್ಲ ಸರ್, ನಂದು ಊಟ ಆಯಿತು, ಮಾವರ ಮನೆಯಲ್ಲೇ ಮಾಡಿದೆ. ಅದು ಟ್ರೈನ್ ಅದೇ ಕೊಂಡಬೇಕು, ನೀವು ನನ್ನ ಕಿತ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಒಳ್ಳೆಯದು, ಮುಂದಿನ ಕಿತ ನೀವು ಹುಷಾರಾಗಿ ಬರಲಿ ಅಂತ ಕೇಳ್ಕೊಂಡು ದೇವ್ರನ್ನ ಪ್ರಾರ್ಥಿಸ್ತೀವಿ. ಇನ್ನೊಂದು ಕಿತ ಬಂದಾಗ ನಮ್ಮ ಮನೇಲಿ ಊಟ ಮಾಡಲೇಬೇಕು. ಖಂಡಿತ ನಿಮ್ಮ ಮನೆ ಅನ್ನೋದು ಋಣ ನಮಗಿದ್ರೆ ಎಲ್ಲಿದ್ದರೂ ಬಿಟ್ಟಾತೆ ಕರ್ಕೊಬರ್ತದೆ. ಸರಿ, ನಾನೇನು ಬರೋನೆ ಮಾವಯ್ಯ, ಬರ್ತೀನಿ. ಟ್ರೈನ್ ಟೈಮ್ ಆಯಿತು. ನೀನು ಹೇಳ್ದಂಗೆ ನಿಮ್ಮ ಯಜಮಾನರು ತುಂಬ ಒಳ್ಳೆಯವರು. ಹೂ ಕಣ್ಲ, ಅದಕ್ಕೆ ಹೇಳಿದ್ದು ಒಂದು ಕಿತ್ತ ಅವ್ರನ್ನ ಭೇಟಿ ಆಗುವಂತವ. ಹೌದು ಏಮಂತಾರೆ, ಎಷ್ಟು ವರ್ಷದಿಂದ ಇದ್ದೀರಿ ಮೀಟ್ರಿನಾಗೆ? ಸರ್ ನಾನೊಂದು 6 ವರ್ಷ ಆಯಿತು ಸೈನಿಕ್ ಸೇರಿ.
ಅವಾಗಿಂದ ಅಂಥ ದೊಡ್ಡ ಯುದ್ಧಕ್ಕೆ ಯಾವುದಕ್ಕೂ ಭಾಗಿಯಾಗಿರಲಿಲ್ಲ. ಇದೆಯಾ ದೊಡ್ಡ ಯುದ್ಧಕ್ಕೆ ಭಾಗಿಯಾಗ್ತೀವಿ. ಅದಕ್ಕೆ ಸ್ಯಾನೆ ಎಕ್ಸೈಟ್ ಆಗಿದ್ದೀವಿ. ನಮ್ಮ ಭಾರತ್ ಮತ್ತೆ ನಿಮಗೆಲ್ಲ ಒಳ್ಳೇದು ಮಾಡೇ ಮಾಡ್ತಾಳೆ. ಹೋಗಿದ್ದು ಬನ್ನಿ. ಅಂದಂಗೆ ಏಮಂತವ್ರೆ, ಈಗ ಮುಂಚಿನ ಥರ ಭಯಪಡೋ ಅಗತ್ಯ ಇಲ್ಲ ಅಲ್ವೇ? ಯಾಕೆಂದರೆ ನಮ್ಮ ಹತ್ರವೇ ಶಕ್ತಿಶಾಲಿ ಅಸ್ತ್ರಗಳವೆ, ಯುದ್ಧ ವಿಮಾನಗಳವೆ. ಖಂಡಿತ ಸರ್, ಮುಂಚೆಗಿಂತ ಈಗ ಟೆಕ್ನಾಲಜಿಲಿ ನಮ್ಮ ಸೈನ್ಯನೂ ಮುಂದೆ ಇದೆ. ಹಂಗಾಗಿ ಮುಂಚಿನಷ್ಟು ಅಹಿತಕರ ಘಟನೆಗಳು ನಡೆಯೋಕ್ಕಿಲ್ಲ ಅನ್ಕೋತೀವಿ. ಆದರೂ ನಮ್ಮ ತಯಾರಿ ನಮ್ಮ ಸಾರಲ್ಲಿ ನಾವು ಇರಬೇಕು. ಆದರೂ ಇವಾಗ ನಮ್ಮ ಸೈನ್ಯದ ಬಲ ಹೆಚ್ಚಾಗಿದೆ. ಹಂಗಾಗಿ ಅಷ್ಟು ಭಯಪಡೋ ಅಗತ್ಯ ಇಲ್ಲ. ಒಳ್ಳೇದು, ನಮ್ಮ ದೇಶ ಹಿಂಗೆ ಮುಂದುವರಿಬೇಕು. ಸರಿ ಸರ್, ನಾನೇನು ಬರ್ತೀನಿ. ಇನ್ನು ನಾನು 2-3 ಟ್ರೈನ ಇಟ್ಕೊಂಡು ಹೋಗಬೇಕು. ಈ ಯುದ್ಧ ಪ್ರಾರಂಭ ಆಗೋಕ್ಕೆ ಆ ಪಹಲ್ಗಾಮ್ ದಾಳಿನೇ ಕಾರಣ ಅಲ್ವೇ? ಹೌದು ಸರ್. ಸರಿ, ಭಾರತ್ ಮತ್ತೆ ಮಕ್ಕಳೆಲ್ಲ ಒಂದಾಗಿ ಹೋರಾಡೋಣ. ನೀವು ಹೋಗಿದ್ದು ಬನ್ನಿ, ಒಳ್ಳೇದಾಗಲಿ. ಏಮಂತ ಆಶೀರ್ವಾದ ತಗೊಳ್ಳೋ. ಸಿದ್ದಪ್ಪ ಸುಮ್ಮನಿರು, ನೀನೇನು ಹೇಳ್ತೀಯ? ನಾವೆಲ್ಲ ಏನು ಬೇಡ, ನೀವು ಆರಾಮಾಗಿ ಹೋಗಿದ್ದು ಬನ್ನಿ ಹೇಮಂತವ್ರೆ. ನಿಮ್ಮಂಥ ದೇಶ ಕಾಯೋರಿಗೆ ನಾವು ಸೆಲ್ಯೂಟ್ ಹೊಡಿಬೇಕು. ಅದು ಹೆಂಗೋ ನನಗೂ ಬರಲ್ಲ, ನಾನು ಒಂದು ಹೊಡೆದ್ಬಿಟ್ಟೇನೆ ಸೆಲ್ಯೂಟ. ಜೈ ಹಿಂದ್. ಹಾಂ ಬರ್ತೀನಿ ಸರ್, ಹೋಗಿದ್ದು ಬರ್ತೀನಿ. ಒಳ್ಳೇದಾಗಲಿ. ಏಮಂತ ಹುಷಾರು ಕಳ್ಳ, ಹೋಗಿದ್ದು ಬಾ. ಜೋಪಾನ, ಕಾಯ್ತಾ ಇರ್ತೀವಿ ನಿನಗೆ. ಬೇರನ್ ಬಂದ್ಬಿಡು. ಅಕ್ಕ ಅಂತುವೆ ಯಾವಾಗಲೂ ನಿನ್ನ ಮೇಲೆ ಜೀವ ಮಾಡಿಕೊಂಡು ಕಾಯ್ತಾ ಇರ್ತಾಳೆ. ಜೋಪಾನ ಕಣ್ಲ, ಹುಷಾರು. ಸಿದ್ದಪ್ಪ ಅಳದ್ಯಾಕೆ? ಖುಷಿಯಿಂದ ಕಲ್ಸ್ಕೊಡಿ. ಸ್ವಾಮಿಯರೇ, ನಮ್ಮ ಅಕ್ಕಂಗೆ ಒಂದು ಹೆಣ್ಣು ಒಂದು ಗಂಡು. ಹೆಣ್ಣು ನಾಳೆ ಮದುವೆ ಮಾಡಿಕೊಟ್ಲು. ದೊಡ್ಡೋಳೆ ಅವಳು, ಚಿಕ್ಕವನು ಇವನು ಮೆಟ್ಟಿಗೆ ಹೋಗಿ ಕೂತವನಿ. ಅವಳಿಗೆ ಇವನೇ ದಿಕ್ಕು. ಅದಕ್ಕೆ ಭಯ. ಈ ಯುದ್ಧದಾಗೆ ಅವನು ಹೋರಾಡಿ ಜಯಿಸ್ಕೊಂಡು ಜೀವಂತವಾಗಿ ವಾಪಸ್ ಬರಲಿ ಅಂತ ಕೇಳ್ಕೊತೀನಿ. ಅಯ್ಯೋ ಸಿದ್ದಪ್ಪ, ಅದ್ಯಾಕೆ ಹಂಗಂತಿ? ಇದು ಎಲ್ರಿಗೂ ಸಿಗೋ ಭಾಗ್ಯ ಅಲ್ಲ. ಕೆಲವ್ರನ್ನ ಭಾರತ್ ಮಾತೆ ಆಯ್ಕೆ ಮಾಡಿಕೊಂಡು ಹತ್ರಕ್ಕೆ ಕರ್ಕೊಂಡು ಅವಳು ಸೇವೆ ಮಾಡೋಕ್ಕೆ ನಿಲ್ಸ್ಕೊತಾಳೆ. ಅಂಥ ಕೆಲಸದಾಗೆ ನಿಮ್ಮ ಅಕ್ಕನ ಮಗ ಅವನೇ ಹೆಮ್ಮೆ ಪಡು. ಇದು ನಾಚಿಕೆ ಪಡೋಕ್ಕಾಗಲಿ ಭಯ ಪಡೋಕ್ಕಾಗಲಿ ಅನ್ನೋ ಕೆಲಸನೇ ಅಲ್ಲ. ಹೆಮ್ಮೆ ಪಡಬೇಕಾದ ಅತಿ ಉನ್ನತವಾದ ಕೆಲಸ. ಎಲ್ರಿಗೂ ಸಿಗೋಕ್ಕಿಲ್ಲ ಇದು. ಸ್ಯಾನೆ ಗೌರವಾದ ಈ ಕೆಲಸಕ್ಕೆ ಖುಷಿ ಪಡು. ನಮ್ಮ ಅಕ್ಕನ ಮಗ ಮಿಲ್ಟಿಲವನೇ ಅಂತ ಹೇಳ್ಕೊಂಡು. ಓ ಸ್ವಾಮಿಯಾರ. ಹೌದು ಸರ್, ನಾನು ಫಸ್ಟು ಹೋದಾಗ ನಮ್ಮವ್ವ ಹಿಂಗೆ ಭಯಪಟ್ಟಿದ್ಲು. ಇವರೆಲ್ಲರೂ ಪ್ರತಿ ಸರಿ ಬಂದು ಹೋಗುವಾಗಲೂ ಹಿಂಗೆ ಎದುರ್ಕೋತಾರೆ. ಆದರೆ ನಾನು ಚಿಕ್ಕ ವಯಸ್ಸಿಂದನೇ ಈ ಕೆಲಸಕ್ಕೆ ಸೇರಬೇಕು ಅಂತ ಮನಸ್ಸಲ್ಲಿ ಅಚಲವಾಗಿ ಇಟ್ಕೊಂಡಿದ್ದೆ. ಅಂತೆ ಕಷ್ಟಪಟ್ಟು ನಾನು ಆ ಕೆಲಸಕ್ಕೆ ಅಂತ ಇರಬೇಕು ಎಲ್ಲ ಮಾಡ್ಕೊಂಡು ಕೆಲಸಕ್ಕೆ ಸೇರಿ ಮಿಲ್ಟ್ರಿ ಸೆಲೆಕ್ಟ್ ಆಗಿದ ತಕ್ಷಣನೇ ನಾನು ಭಾರತ ಮಾತೆಯ ಮಗ ಅಂತ ಹೇಳ್ಕೊಳ್ಳೋಕ್ಕೆ ಹೆಮ್ಮೆ ಕೆಲಸ ಮಾಡ್ತೀವಿ ಅಂತ ಇವತ್ತಿಗೂ ನಾನು ಪ್ರತಿ ಸತಿ ನನ್ನ ಯೂನಿಫಾರ್ಮ್ ಮೈಗೆ ಹಾಕೊಂಡಾಗಲೂ ನನಗೆ ಎಲ್ಲಿಲ್ಲದ ರೋಮಾಂಚನ ಬರ್ತದೆ ಸರ್. ನಾನು ದೇಶಕ್ಕಾಗಿ ಹೋರಾಡ್ತಾ ಇರೋನು ಹೆಮ್ಮೆ ಅದೇ. ನನಗೆ ಯಾವುದೇ ಭಯ ಇಲ್ಲ ಸರ್. ಉಗ್ಗಣಪ್ಪ, ನೀವಿಬ್ಬರು ಹೇಳೋದು ಕೇಳ್ತಾ ಇದ್ರೆ ನಾನು ಖುಷಿಯಿಂದ ನೀನು ಹೋಗಿದ್ದು ಬಾ, ನಮ್ಮ ನಾಡ ರಕ್ಷಿಸು ಅಂತ ಹೇಳ್ಕಳ್ಸೋಣ ಅನಿಸ್ತದೆ. ಒಳ್ಳೇದಾಗಲಿ ಅಂತ ಹೋಗಿದ್ದು ಬಾ. ಅದು ಇದೆಯಾ ನನಗಿರೋ ತಾಕತ್ತು, ಇದೆಯಾ ನನ್ನ ದೇಶ, ಇದೆಯಾ ನನ್ನ ಸೇನೆ. ನಮ್ಮ ದೇಶದ ಹೆಸರೆತ್ತಿದ್ದಂಗೆ ಪ್ರತಿಯೊಬ್ಬ ಅವನು ಓದಿಲ್ಲದೆ ಇರಲಿ, ನಾಗರಿಕ ಆಗಲಿ ಅನಾಗರಿಕ ಆಗಲಿ, ಅವನಿಗಿರೋ ಆ ದೇಶ ಪ್ರೇಮ ಅದಲ್ಲ, ಅದೇ ನಮ್ಮನ್ನು ಬಡ್ದೆಬ್ಬಿಸ್ತದೆ. ಎಂಥ ಯುದ್ಧಕ್ಕೂ ನಮ್ಮನ್ನು ಸನ್ನದ್ಧನಾಗಿ ಮಾಡ್ತದೆ. ಇದು ನನ್ನ ದೇಶ ಪ್ರೇಮ, ಇದು ನನ್ನ ದೇಶ ಅಂದರೆ. ಸರಿ ಮಾವಯ್ಯ, ಬರ್ತೀನಿ ಸರ್, ಬರ್ತೀನಿ. ಒಳ್ಳೆಯದಾಗಲಿ ಏಮಂತಾರೆ. ಜೈ ಹಿಂದ್, ಭಾರತ್ ಮಾತಾಕಿ ಜೈ. ಸ್ನೇಹಿತರೆ, ನಿಮ್ಮೆಲ್ಲರ ಹತ್ರ ನಂದು ವಿನಂತಿ, ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರೋ ಅವರೆಲ್ಲ ನಮ್ಮ ದೇಶಕ್ಕೆ ಜೈವಾಗಲಿ ಅಂತ ಹೇಳಿ ಜೈ ಹಿಂದ್ ಅಂತ ಕಮೆಂಟ್ ಮಾಡಿ. ಅಷ್ಟೆಲ್ಲ ಸ್ನೇಹಿತರೆ ಹೇಳಿ ಜೈ ಭಾರತ್, ಜೈ ಮೋದಿ, ಜೈ ಜವಾನ್, ಜೈ ಕಿಸಾನ್.